ವಿರಹ ನೂರು ನೂರು ತರ. ವಿರಹ ಪ್ರೇಮ ಕಾವ್ಯದ ಕಹಿ ಬರಹ. ಈ ವಿಷ್ಣುವರ್ಧನ್ ನಾಗರಹ ಆದ್ಮೇಲೆ ಮಾಡೇ ಅಲ್ವ? ಇಲ್ಲ, ನಾಗರವ ಆಯ್ತಲ್ವಾ ಹೀರೋ ತನಯದಲ್ಲಿ. ಹೌದು. ನೆಕ್ಸ್ಟ್ ಹೋಗಿ ಗಂಧದಲ್ಲಿ ವಿಲನ್ ಕ್ಯಾರೆಕ್ಟರ್ ಯಾಕೆ ಕೊಡ್ಬೇಕಾಯ್ತು? ಕುಮಾರ್, ಮೃತ್ಯು ದೌಡಲಿರೋ ನಿಮ್ ತಾಯಿ ಪ್ರಾಣ ಉಳಿಬೇಕಾದ್ರೆ ಆ ಬಂದೂಕ ಕೆಳಗಾಕು. ನೀನೇನು ಹಾವೋ ಹಲ್ಲಿನೋ, ಬರೀ ಹಾವಲ್ಲ ಮೇಷ್ಟ್ರೇ ಅಂತಾನೆ. ನೀನೇನು ಹಲ್ಲಿನೋ ಹಾವು? ಬರೀ ಹಾವಲ್ಲ ಮೇಷ್ಟ್ರೆ, ನಾಗರ ಹಾವು. ಭೂತ ನಮಗ ಅಯ್ಯೋ ಯಾಕೆ ಬೇಕಿತ್ತು? ಎಲ್ ಕಣ್ಣಿಗೆ ಬಿದ್ದಲ್ಲಿ ಆ ಅಯ್ಯಂತಲೇ ಈ ಮಚ್ಕತ್ತಿ ಹೊಡೆತಕ್ಕೆ ಸಿಕ್ಕಿ ಚುಪ್ಪಾಚೂರಾಗಿ ಆಯ್ತದೆ. ಹೂವಾಗಿ ಅರಳಿ ಹಾವಾಗಿ ಕೆರಳಿ ಪ್ರಾಣವ ಹಿಂಡಿತಲ್ಲೋ, ಪ್ರಾಣವ ಹಿಂಡಿತಲ್ಲೋ. ಆ ಹಾಡು ಅಷ್ಟೇ. ವಿರಹ ನೂರು ನೂರು ತರ. ನಾವು ಮೈಕನ್ನು ಜೋರಾಗಿ ಎಲ್ಲ ಔಟ್ಡೋರಲ್ಲ ಜೋರಾಗಿ ಹೇಳ್ಕೊಳ್ಳೋದು, ಅದನ್ನ ಹಾಗೇ ಕೇಳ್ಕೊಳ್ಳೋದು. ಏನು ನಮಗೆ ಆ ಹಾಡೆಲ್ಲ ಬರೆಯೋದು, ಅದು ಮಾರ್ಕ್ಸ್ ಹಾಕೋದು, ಬಿ ಜಿ ಎಮ್ ಎಲ್ಲ ಗೊತ್ತಲ್ಲ ನಿಮಗೆ, ಎಷ್ಟು ಸ್ಟ್ಯಾಂಜಾಸು ಆ ಥರ. ಆ ಪಿಕ್ಚರ್ ನಿಮಗೆ ಗೊತ್ತಾಯಿದೆ, ಅದರಲ್ಲಿ ಏನು ಅದರಲ್ಲೂ ಒಂದು ಸಣ್ಣ ಪಾರ್ಟ್ ಮಾಡಿದ್ರು. ಜಯಂತಿಯರು ಕ್ಲೈಮ್ಯಾಕ್ಸು. ನಾವೊಂದು ಕಡೆ ಅವರಿಗೂ ಜಯಂತಿ ಮತ್ತು ನಂಜುಂಡ ಅವನ ಹೆಸರು, ಅವ್ರು ಸೇರಿದಾಗ ಜೊತೆ ಬೇರೆಯವರಾದಾಗ ನಿಮ್ಗೆ ಎಲ್ಲಿ ಸೆನ್ಸಾರ್ ಎಲ್ಲಿ ಕಟ್ ಮಾಡ್ತಾರೆ, ಅವ್ರ ಸೆನ್ಸಾರ್ ಬರೀ ಎಡಿಟಿಂಗ್ ಸೆನ್ಸ್ ಕೂಡ ಇತ್ತು ಅವ್ರಿಗೆ. ಹಾಗಾಗಿ ಯಾವ ಪಿಕ್ಚರು ಎಲ್ಲಿ ತಗೊಳಕ್ಕೋಗ್ತಿದ್ದಿಲ್ಲ. ನಾವು ಒಂದು ಕಡೆ ಏನು ಮಾಡ್ತೀವಿ ಅಂದರೆ, ನೀರು ಒಂದು ಎಲೆಯಿಂದ ತೊಟ್ಟಿರ್ತಾರೆ ಅಂದರೆ ಅವರಿಬ್ಬರು ಸೇರಿದ್ರು ಅಂತ. ವೀರ್ಯ ಸೇರ್ಕೊಳ್ತು ಅಂತ. ಹಾಂ, ಅಂದ್ರೆ ಅದು ಬೇರೆ ಶೂಟ್ ಮಾಡಿ ಇಟ್ಟಿರ್ತಾರೆ. ಇಲ್ಲ ಇಲ್ಲ, ಅದು ಸ್ಟಾಕ್ ಶಾಟ್ ಅಲ್ಲ. ನಮ್ಮಲ್ಲಿ ಸ್ಟಾಕ್ ಶಾಟ್ಸ್ ಇಲ್ವೇ ಇಲ್ಲ, ಅಪರೂಪ. ಇದು ಒರಿಜಿನಲ್. ಅದು ಕೊಡಗಿನ ಕಡೆ ಅಲ್ವಾ. ಹೌದು. ಅದು ಒಂದು ವಿರಹ ವಿರಹ ಮುಂಚೆ ಹಾಡ್ತಾರಲ್ಲ, ಅಲ್ಲಿ ಅದು ಒಂದೇ ಒಂದು ಸೆಟ್ ಹಾಕಿದ್ದ. ಬಿಗಿನಿಂಗಲ್ಲಿ ವಿರಹ ವಿರಹ ಬರ್ತಾಳೆ, ಸ್ಟ್ಯಾಚು ಮಂಟಪ ಥರ ಹಾಕಿರ್ತಾರೆ. ಅದು ಬಿಟ್ಟರೆ ಕೊಡಗಿನ ಸಾಕಮ್ಮನ ಮನೆ, ಸೋಮವಾರಪೇಟೆ ಅಲ್ಲೆಲ್ಲ ಮಾಡಿದ್ದು. ಈ ವಿಷ್ಣುವರ್ಧನ್ ನಾಗರಹ ಆದ್ಮೇಲೆ ಮಾಡೇ ಅಲ್ವ? ಇಲ್ಲ. ಯಾಕೆ ಅಂತಂದರೆ ಮುಖ್ಯ ಕಾರಣ ಅಷ್ಟೇ. ಈ ನಾಗರಾವ್ ಎಲ್ಲರೂ ನೋಡಿದ್ದಾರೆ, ನಾನೇನು ಅದ್ರ ಬಗ್ಗೆ ಹೇಳಬೇಕು. ಒಬ್ಬ ಹೊಸಬ ಯಾವ ಮಟ್ಟಕ್ಕೆ ಒಂದು ಹೆಸರು ತೊಗೊಂಡವನು, ಲೈಫೇ ಶುರು ಆಯಿತು. ಇವತ್ತೂ ಅವ್ನು 100 ಪಿಕ್ಚರ್ ಮಾಡಿರ್ಬೋದು, ಅದೊಂದೇ ಉಳಿದು. ನೆನ್ನೆ ಯಾವುದೋ ಒಂದು ಜನನಾಯಕ ಅಂದ, ಅವನು ಯಾವನೋ ಡೈರೆಕ್ಟರ್ ನಂಗೆ ಗೊತ್ತಿಲ್ಲ. ನಾನು ಎದುರುಗಡೆ ಇದ್ದರೆ ಪ್ರಭು ಶ್ರೀನಿವಾಸ ಮೂರ್ತಿ ಅವರೆಲ್ಲ ಮಾಡಿದ್ದಾರೆ, ಬರ್ತಾ ಇರ್ತಾರೆ. ಅವರು ಈ ಕಡೆ ಬಂದ್ಬಿಟ್ಟಿದ್ದಾರೆ, ಇಂಥವ್ರ ಮನೆ ನಾ ಬರಲ್ಲ ಅಂತ ಅಲ್ಲಿ ಬಂದು ಹೇಳ್ತಾನೆ, ಬರ್ತಾ ಇದ್ದಾರೆ. ಆಮೇಲೆ ಅರಿಶಿನ ಕುಂಭ ತಟ್ಟೆನ್ನೆಲ್ಲ ಒದಿಯೋದ. ಒಬ್ಬ ಹಿಂದೂ ಯಾವನ ಡೈರೆಕ್ಟರ್ ಯಾರೋ ಗೊತ್ತಿಲ್ಲ ನನಗೆ, ಏನೇ ಮಾಡಿರ್ಬೋದು. ಅದೃಷ್ಟ ಬಂತು, ಸಾಹಸ ಸಿಂಹ ಎಲ್ಲ ಮಾಡಿದ್ರು, ಅದೇ ಬಳೆ, ಅದೇ ಕತೆ, ಅದೇ ಜುಟ್ಟು ಅಷ್ಟೇ. ನೀವು ನಾಗರಾವಲ್ಲಿ ನೀನೇನು ಹಾವೋ ಹಲ್ಲಿನೋ, ಬರೀ ಹಾವಲ್ಲ ಮೇಷ್ಟ್ರೇ ಅಂತಾನೆ. ಹೌದು. ನಿಮ್ಗೆ ಯಾವ ಸಿನಿಮಾದಲ್ಲಿ ಬಂತು, ಯಾರು ಮಾಡಿದ್ದಾರೆ ಇಲ್ಲಿವರೆಗೆ? ಆ ಯೋಚನೆಯೇ ಬರಲ್ಲ ಯಾರಿಗೂ. ಇವರೆಲ್ಲ ಕೆಲವರೆಲ್ಲ ಏನು ಅಂತಂದರೆ, ಅವ್ರ ಹೆಸರು ಬಂದಮೇಲೆ ಅವ್ರು ಹಿಂದೆ ಬಿದ್ದರೆ ನಾವು ಕೊಯ್ದಷ್ಟು ದುಡ್ಡು ಕೊಟ್ಟರೆ ಇದು ಏನು ಹೊಸಬ. ಹಾಂ, ಎಷ್ಟು ಮಾಡಿರ್ಬೇಕು ಲೆಕ್ಕ ಹಾಕ್ಕೊಟ್ಟೆ. ಅವ್ರನ್ನೇನು ಜಾಸ್ತಿ ಹೊಡೆದು ಬೇರೆಯವ್ರ ಥರ. ಈ ಕೆಲವರು ನಮ್ಮ ಸಿನಿಮಾದಲ್ಲಿ ಏನು ಅಂತ ಇವ್ರಿಗೇನು ಗೊತ್ತಿರಲ್ಲ ಅಂತ ಇಟ್ಕೊಳ್ಳಿ, ಆರ್ಟಿಸ್ಟ್ಗಳನ್ನ ಅಸೋಸಿಯೇಟ್ ಡೈರೆಕ್ಟರ್ನ ಕಂಡಿಸ್ತಾರೆ. ಏನ್ರಿ ಪಾಪ ನಮ್ಮ ಇದು ಒಂದು ಸಿನಿಮಾದಲ್ಲಿ ಅಶ್ವಥ್ ಅನ್ನೋಂದಿದ್ದಾರೆ. ಅವ್ರು ಅವತ್ತಿಂದ ನೀ ಸಿನಿಮಾ ಸಮಾಚಾರ ಬೇಡ ಅದು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಮಿಥುನ್ ಗಡ್ಡನೇ ನಾನು ಹೆಸರು ಮಾಡ್ತಾಯಿದೆ, ಮಹಾ ಹೊಟ್ಟೊಟ್ಟಿ ಅಂತಲೇ ಹೇಳ್ತೀನಿ. ಹಾಗೆ ನಿಮ್ಗೆ ಅಲ್ಲೇನಾಯಿತು, ನಾಗರವ ಆಯ್ತಲ್ವ ಹೀರೋ ತನಯದಲ್ಲಿ. ಹೌದು. ನೆಕ್ಸ್ಟ್ ಹೋಗಿ ಗಂಧದಲ್ಲಿ ವಿಲನ್ ಕ್ಯಾರೆಕ್ಟರ್ ಯಾಕೆ ಕೊಡಬೇಕಾಯ್ತು? ಒಂದು ತಪ್ಪು ಅದು. ಹೌದು. ಭೂತ ನಮಗ ಅಯ್ಯೋ ಅದು ಮಾಡಿದ್ರಲ್ಲ. ಅಲ್ಲ, ಭೂತ ಹೆಣ್ಮಗನು ಅಯ್ಯೋ ಇರಲಿ, ವಿಲನ್ ಮಾಡಿದ ತಪ್ಪು ಅಲ್ವಾ? ಹೌದು. ಆಮೇಲೆ ಒಂದು ಯಾಕೆ ಬೇಕಿತ್ತು, ಯಾಕೆ ಹಾಕಿದ್ರು ಅದಕ್ಕೆಲ್ಲ? ಅವನಿಗೆ ಹೆಸರು ಬಂದಿದೆ ಅಂತಂದ್ರು. ಆಮೇಲೆ ಅವನಿನ್ನು ಪಾಪ ಹೊಸ, ಅವನಿಗೆ ಬೇರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡಿ ಬಂದೂಕಾಗಲಿ ಬಾಂಬಾಗಲಿ ಇನ್ನೊಂದಾಗಲಿ ಅದ್ರ ಬಗ್ಗೆನೇ ಅರಿವಿಲ್ಲ ಅವನಿಗೆ ಪಾಪ.
ನಾವು ಸಿನಿಮಾದಲ್ಲಿ ನೋಡಿದ್ವಿ, ನಮಗೆ ಅದು ಬಂದೂಕು ಗೊತ್ತು, ಪಿಸ್ತೂಲ್ ಗೊತ್ತು, ಬಾಂಬು ಒಂದು ಗೊತ್ತು, ನಮ್ಗೆ ಅದನ್ನು ಆಪ್ರೇಟ್ ಮಾಡೋಕ್ಕೆ ಬರುತ್ತಾ? ಬರಲ್ಲ. ಇಲ್ಲ. ಒಂದೇದು ಇವ್ನು ಮಾಡಿದ ತಪ್ಪೇನು ಅಂದರೆ ಡೈರೆಕ್ಟ್ರನ್ನ ಕೇಳಬೇಕಾಯ್ತು, ಪರ್ಮಿಷನ್ ಕೇಳಬೇಕಾಯ್ತು, ನಾನು ಮಾಡಲಾ ಬೇಡವಾ ಅಂತ ಕೇಳಬೇಕಾಯ್ತು. ಪುಟ್ಟಣ್ಣ ಈಗ ಪುಟ್ಟಣ್ಣ ಕಣಗಾಲ್ ಇದು ಕರ್ಲಿಂಗ್ ಕರೆ, ಇದು ಲಾಸ್ಟ್ ಕರ್ಲಿಂಗ್ ಕರೆ ಮಾಡಿದ್ದು, ಮಲ್ಲಮ್ಮನ ಪವಾಡ, ಸಾಕ್ಷಾತ್ಕಾರ ಅದೆಲ್ಲ ಮಾಡಿದ್ಮೇಲೆ ಸಣ್ಣದಾಗಿ ಯಾಕೆ ಬೇರೆ ಹೊಸಬನ್ನ ಹಾಕಿ ಮಾಡಿದರು? ಆ ಕಥೆಗಳೇ ಬೇರೆ, ಪಾತ್ರಗಳೇ ಬೇರೆ, ಅದರಿಂದ ಬದಲಾದರು. ಆಮೇಲೆ ಏನಾರು ಒಂದು ನಾನು ಸಾಧಿಸಬೇಕು ಹಾಗೆ ಅಂಥೇಳಿ. ಈಗ ಅವ್ರು ಬಿ ಆರ್ ಪಂತ್ಲು ಬರ್ತಾರೆ, 20 ವರ್ಷ ಕೆಲಸ ಮಾಡೋರು. ನಾನು 16 ವರ್ಷ ಕೆಲಸ ಮಾಡಿದೆ ಕೊನೆಯವರು. ಇದ್ದಿದ್ದು ಇನ್ನೂ ಮಾಡ್ತಿದ್ದೇನೆ, ಅದು ಬೇರೆ. ಪುಟ್ಟಣ್ಣ ಜೊತೆ 16 ವರ್ಷ. ಹೌದು. ಎಷ್ಟು ಫಿಲ್ಮು? ಸಾಕ್ಷಾತ್ಕಾರದಲ್ಲೇ ಸಾಕ್ಷಾತ್ಕಾರ, ನಗರವು, ಅಡಕಲಗುಡ್ಡ, ಶಿವಮಂಗಳ, ಬಿಳಿಯಂತಿ, ಕಥಾಸಂಗಮ, ಕಾಲೇಶ್ವರಾಗ, ರಾಗಿನಾಯಕಿ, ಪಡವಳ್ಳಿ ಪಾಂಡವರು, ಸರಿಲ್ಲ ಅನ್ಸೋನು, ಲಾಸ್ಟ್ ಮಾಸಣದು. ಹಾಂ. ಇದಲ್ದಲ್ಲೇ ಸೋಮಶೇಖರು, ವಿಜಯರೆಡ್ಡಿ. ನಿಮಗೆ ಪಕ್ಕಾ ಗೊತ್ತು ಪುಟ್ಟಣ್ಣ ಅಂದರೆ ಈಗಿದ್ದಾರೆ ಅಂತ ಅಲ್ವಾ? ಹೇಗಿದ್ದಾರೆ ಅಂದರೆ ಅವ್ರ ವ್ಯಕ್ತಿತ್ವ ಹೇಗೆ? ವ್ಯಕ್ತಿತ್ವ ಏನಿಲ್ಲ, ಮಾಮೂಲಿ ಜನರಲ್ಲಾಗಿ ಅಷ್ಟೇ. ಅವ್ರಿಗೇನು ಅಂತಂದರೆ ಸುಳ್ಳು ಹೇಳ್ಬಾರ್ದು. ಏನೇ ಕೆಲಸ ಮಾಡಿದ್ರು ಪರಿಪಕ್ವವಾಗಿರ್ಬೇಕು. ಇನ್ನೊಂದು ಅವರು ಒಂದು ಪ್ರೊಡ್ಯೂಸರ್ ಹತ್ರ ಇನ್ನೊಂದು ನಮ್ಮ ಸಿನಿಮಾಗಳಿದೆ 8 ಲಕ್ಷ, 7 ಲಕ್ಷ, 9 ಲಕ್ಷ ಅಷ್ಟೇ. ಅದರಲ್ಲಿ ರಂಗನಾಯಕಿ ಒಂದೇ 40 ಲಕ್ಷ. ಯಾಕೆ ಅಂದರೆ ಯಾರೂ ಉತ್ತರ ಕೊಡೋರಿಲ್ಲ ಇಲ್ಲಿ. ಓಕೆ. ಅದರಲ್ಲಿ ಸೆಟ್ ಜಾಸ್ತಿ, ಫುಲ್ ಸೆಟ್ಟು ಕಂಡಿರುವ ಸ್ಟುಡಿಯೋದಲ್ಲಿ. ಆಮೇಲೆ ಕಂದಪದ್ಯಗಳಿತ್ತು, ಉದ್ದ ಆಗುತ್ತೆ ಅಂತ ಲೆಂತ್ ಮಾಡಿದ್ರು. ನೆನ್ನೆ ವಂಶಿ ಕೂಡ ಹೇಳಿದ್ರು, ಇಂಗ್ಲೀಷ್ನಲ್ಲಿ ಬಂದು 11 ಸಾರಟಿ ಮಾಡಿದ್ರು ಹಾಗೆ ಅಂತ. ಹಾಗೆ ಅಲ್ಲಿ ಕಂದಪದ್ಯಗಳಿತ್ತು, ಕಾಸ್ಟ್ಯೂಮ್ ಜಾಸ್ತಿ. ಆರ್ಟಿಸ್ಟ್ಗಳು ಕೊಟ್ಟಿದ್ದು ಅಷ್ಟರಲ್ಲೇ ಇದೆ. ಪ್ರೊಡ್ಯೂಸರ್ ಬೀದಿಗೆ ಬಿದ್ದರು ಅಂತ ಬರೀ ಸುಳ್ಳು. ತಿಮ್ಮಣ್ಣ ಅವರು ಹಾಂ ಪಿಕ್ಚರ್ ಚೆನ್ನಾಗಿ ಹೋಯ್ತು. ಅದೇನಾಗಿತ್ತು ಅಂದರೆ ಫಸ್ಟು KCN ಮಾಂಡ್ರೆಗೆ ಹೋಗ್ಬೇಕಾಯ್ತು ಪಿಕ್ಚರು. ಓಕೆ. ಇದು ಯಾರಿಗೂ ಗೊತ್ತಿಲ್ಲ, ಹೇಳಲ್ಲ. ಆಮೇಲೆ KCNಗೆ ಹೋಯ್ತು. ಅವರು KCN ಆ ಕಡೆಯವರೇ, ಅವ್ರವೇ ನಮ್ಮ ತಿಮ್ಮಣ್ಣವರು. ಅವರು ರೇಷ್ಮೆ ದೊಡ್ಡಬಳ್ಳಾಪುರ ಆ ಕಡೆಯವರೇ. ಹಾಗಾಗಿ ಸ್ವಲ್ಪ ಇದೆಲ್ಲ ಆಯಿತು. ಇವಾಗ ನೀವು ಸಾಕ್ಷಾತ್ಕಾರನೂ ಹಾಗೆ ಆಯಿತು, ಅದರಲ್ಲೂ ಆಯಿತು. ಸಾಕ್ಷಾತ್ಕಾರವೇ ಹಾಗೆ ಅಂತೇಳಿ ಅವ್ನು ಯಾರೋ ಇವನು ಶೇಷಗಿರ ಅಂತ ಒಬ್ಬಿದ್ರು, ಅವರು ಸಾಕ್ಷಾತ್ಕಾರದ ಬಗ್ಗೆ ಬರೆದುಬಿಟ್ರು. ನೀವು ಪಿಕ್ಚರ್, ಆ ಪಿಕ್ಚರ್ ಇವತ್ತು ಕೋಟಿ ರೂಪಾಯಿ ಕೊಟ್ಟರು ಯಾರೋ ಒಂದೇ ಒಂದು ಹಾಡು ಮಾಡೋಕ್ಕಾಗಲ್ಲ. ಓಕೆ. ಆ ಕಲಾವಿದರು ಜಮುನಾ ಏನು, ರಾಜ್ಕುಮಾರ್ ಏನು, ಪೃಥ್ವಿರಾಜ್ ಕಪೂರು, ಜಯಮ್ಮ, ನರಸಿಂಹರಾಜು, ಬಾಲಕೃಷ್ಣ, ಅವ್ರವ್ರ ಪಾತ್ರಗಳು ಅದೆಲ್ಲ ಮಾಡೋರು. ಅದರಲ್ಲಿ ಹಾಗಾಗಿ ಇದು ಮಾಡಿದ್ರು ಅಷ್ಟೇ. ಆಮೇಲೆ ಸಾಕ್ಷಾತ್ಕಾರ ಇವರು ಅಷ್ಟೇ. ಅದೇನೋ ಶೇವಿ ಶೇಷಗಾರ ನಾಗರಾವ್ ಬಗ್ಗೆ, ನಮ್ಮ ಸಾಕ್ಷಾತ್ಕಾರ ಹಾಡು ಬಗ್ಗೆ ಇದು ಮಾಡೋರು. ಅವರು ಪದ ಬೇಡ, ಅವರು ಶಾಸ್ತ್ರಿಗಳು ಕೇಳಿದ್ರು. ಅವರು ನಮ್ಮ ಕೃಷ್ಣ ಹೊನ್ನಿ ಮದುವೆ ಅಂತ ನಮ್ಮ ಸುಂದರಕೃಷ್ಣ ಅಂತ ಒಂದು ಸಿನಿಮಾ ಮಾಡಿದ್ರು. ಅದರಲ್ಲಿ ಇವರು ಶೇಷಗಿರಿ ಕಾದು ಕುಳಿತಿದೆ ಕಾಮದ ಕಣ್ಣು ಅಂತೇಳಿ ಒಂದು ಹಾಡು ಹೊಡೆದ್ರು. ಇವರು ಅದನ್ನು ತಿರುಗಿಸಿ ಉಲ್ಟಾ ಹೊಡೆದ್ಬಿಟ್ರು. ಏನೋ ನನ್ನ ಹಾಡು ಚೆನ್ನಾಗಿಲ್ವೇನು ಹಾಗೆ ಮಾತಾಡೋರು. ಒಂದೊಂದ್ಸಲಿ ಹೊಗೆ ಪಪ್ಪು ಅದು ಹಾಕೋದು, ಆ ಸ್ಟೈಲು ಅದನ್ನೇ. ಕಾಮದ ಕಣ್ಣು ಬೇಡ, ಅದು ಸೇರಿಸಿ ಪ್ರಾಸ ಹೇಳ್ಬಿಟ್ರು. ನನ್ನ ಹಾಡಿನ ಬಗ್ಗೆ ಮಾಡ್ತೀಯ ಹಾಗೆ. ಹಾಗೆ ವಿಷ್ಣುವರ್ಧನ್ ಪರ್ಮಿಷನ್ ಕೇಳ್ಬೋದಿತ್ತು, ನಾವು ಮಾಡಬೇಕಾ ಮಾಡಬೇಡ. ಅದೇ ಏನೋ ರಾಜ್ಕುಮಾರು ಅಂತ ಅವನು ಆಸೆಯಿಂದ ಹೋಗಿರ್ಬೋದು, ಅದು ಬೇರೆ ಪ್ರಶ್ನೆ. ಮಾಡಲಿಲ್ಲ, ಯಾಕೆ ಬೇರೆ ಫಿಲ್ಮ್ನಲ್ಲಿ ಕೊಡಲಿಲ್ಲ. ಯಾರು ಪುಟ್ಟಣ್ಣ ಕೊಡಲಿಲ್ಲ? ಹೌದು, ಅವ್ರು ಮಾಡಲಿಲ್ಲ. ಆಮೇಲೆ ಬಂದರು, ಆಮೇಲೆ ಸುಮಾರು ಸಲ ಬಂದರು. ಆ ಪಿಕ್ಚರ್ನ ಮಾಡೋ, ಇದು ಮಾಡೋ, ಮತ್ತು ಅಂಬರೀಷಿನ ಜೊತೆ ಮಾಡೋದು, ಇಲ್ಲ ಸೋಲೋ ಕೊಡಬೇಕು ಹಾಗೆ ಅಂತ. ಹಾಗಾಗಿ ಈಗ ನೀವು ಮಾನಸರೋವರ ಮಾಡಿದ್ರು. ಮಾನಸರೋವರದಲ್ಲಿ ಅಥವಾ ಧರಣಿ ಮಂಡಲದಲ್ಲಿ ಶ್ರೀನಾಥ್ ಕೆರೆ, ಶಿವಮಂಗಲದಲ್ಲಿ ವಿಷ್ಣುವರ್ಧನ್ ಪಾಠ ಮಾಡೋಕ್ಕಾಗ್ತಿತ್ತ? ಇಲ್ಲ ಇಲ್ಲ. ಹಾಗಾಗಿ ಅವನೇನು ಅಂದರೆ ಯಾರಿಗೆ ಯಾವ ಪಾತ್ರ ಮಾಡಿಸ್ಬೇಕು ಅನ್ನೋದಿತ್ತು. ಈ ಕನಕಾಂಬರ ಭಾಗಶಾಸ್ತ್ರಿ ಅವ್ರ ಸ್ವಂತ ಅಣ್ಣ ಆದರೂ ಕೂಡ ಮನಸ್ಸು ಮಾಡ್ತಿದ್ರೆ ವಿಷ್ಣುವರ್ಧನ್ಗೆ ಒಂದು ಕತೆ ಮಾಡ್ತಿರ್ಲಿಲ್ಲ. ಮಾಡಿದ್ರು, ಹೇಳಿದ್ರು ಹಾಂ ಹೇಳಿದ್ರು. ಮನಸ್ಸು ಮಾಡಿಲ್ಲ. ಅಷ್ಟೊತ್ತಿಗೆ ಇದು ಮಾಡ್ತಿದ್ದಲ್ಲ, ಶುರು ಮಾಡಿದ್ದಲ್ಲ. ಹಾಗಾಗಿ ಮಾಡ್ತೀನಿ ಅಂತ ಹೇಳಿದ್ರು. ರಾಜ್ಕುಮಾರ್ ಫಿಲ್ಮ್ ಮಾಡಿದ್ದಾರೆ ಯಾರು? ಪುಟ್ಟಣ್ಣ. ಅದೇ ಮಲ್ಲಮ್ಮನ ಪವಾಡ ಫಸ್ಟ್, ಕರ್ಲಿಂಕರ್, ಮಲ್ಲಮ್ಮನ ಪವಾಡ, ಕರ್ಲಿಂಕರೆ, ಸಾಕ್ಷಾತ್ಕಾರ. 3 ಕರ್ಲಿಂಕರೇ ಲಾಸ್ಟು. ಸಾಕ್ಷಾತ್ಕಾರ ಫಸ್ಟ್ ಆದಮೇಲೆ ಮಲ್ಲಮ್ಮನ ಪವಾಡ, ಆಮೇಲೆ ಸಾಕ್ಷಾತ್ಕಾರ, ಆಮೇಲೆ ಕರ್ಲಿಂಕರೆ, ಅದೆಲ್ಲ ಮಾಡಿದರು. ಆಮೇಲೆ ಅವ್ರದ್ದೆಲ್ಲ ಪಂತ್ಲೂರ ಜೊತೆ, ಪಂತ್ಲೂರು ರಾಜ್ಕುಮಾರ್ ಸಾಕಷ್ಟು ಪಿಕ್ಚರು ಇದೆಲ್ಲ ಮಾಡ್ತಿದ್ದಿಲ್ಲ. ಅವ್ರಿಗೆ
ಇತ್ತು ಎಲ್ಲ ಮಾಡೋದು. ಇನ್ನು ಕೆಲವರು ಇದು ಮಾಡೋದು. ನಮ್ಮ ಕೊನೆ ರಂಗನಾಯಕಿ ಅದು ನಮ್ಮ ಮಸಣದು ಸೆಟ್ ಹಾಕಿದ್ವಿ. ಆ ಸೆಟ್ ನೋಡೋಕ್ಕೋಸ್ಕರ ಬಂದಿದ್ರು. ಇಲ್ಲಿ ಕಂಡಿರ್ಬೋದು. ಅದರಲ್ಲಿ ನೀರು ಫೌಂಟನ್ ಥರ ಎಲ್ಲ. ಹೌದು ಇದು ಒಂದು ಗುಡ್ಡ ಥರ ಮಾಡ್ಕೊಂಡು ಅವಾಗಲೇ ಸ್ಟಡಿ ಕಾಮ್ ಅಂತ ಒಂದು ಹಾಂ ಫಸ್ಟ್ ಮದ್ರಾಸಿನ ತರಿಸಿದ್ದು. ಇಡೀ ಒಂದೇ ಒಂದು ಶಾರ್ಟು ಸ್ಟಡಿ ಕಾಮ್. ಯಾಕಂದ್ರೆ ಅದರಲ್ಲಿ ಶೇಕ್ ಆಗಿ ಬರೋಲ್ಲ. ಓಕೆ. ಅವಾಗ ನಾನೇ ರಾಜ್ಕುಮಾರ್ ಬಂದರು ಅಂತೇಳಿ ನಮ್ಮ ಅಣ್ಣವ್ರಿಗೆ ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡೋದು. ಹಾಗೆ ಕೆಲವರು ತಪ್ಪು ಹೇಳ್ತಾರೆ. ಹಾಗೆ ಅವ್ರು ಮಾಡ್ಬೋದು. ಈಗ ಅನಂತ್ನಾಗ್ ಕೈಲಿ ಪಿಕ್ಚರ್ ಮಾಡಿಸ್ಬೇಕು ಅಂತಿತ್ತು. ಕಥೆಯೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅನಂತ ಮಾಡಿರಲ್ಲ, ಆಗಲಿಲ್ಲ. ಅಷ್ಟೊತ್ತಿಗೆಲ್ಲಿ ಇವರೇ ಮಾಡಲೇ ಇಲ್ವಲ್ಲ. ಬಿಳಿ ಅಂತಿ ಮಾಡಿದ್ರು. ಅದರಲ್ಲೂ ಹಾಗೆ ನಮ್ಮ ಎಡಕಲ್ಗುಡ್ಡ ಆಯಿತು, ಶಿವಮೊಗ್ಗ ಕಥಾ ಸಂಗಮ, ಕಾಲೇಜ್ ರಂಗ. ಅದು ಸ್ವಲ್ಪ ಕಾಲೇಜ್ ರಂಗನೂ ಗುರುಗಳಿಗೆ ಅಂತ ಹೇಳಿ ಮಾಡಿದ್ರು. ಅಲ್ಲಿ ಏನೊಂದು ಸ್ವಲ್ಪ ನ್ಯಾಚುರಲ್ ಇದು ಉದ್ದವಾಗಿರೋ ಬಲ್ಪ್ಗಳು ಗುಂಡುಗಳು ಆಗಿದೆ ಅಂತೇಳಿ ಹಾಡುಗಳೆಲ್ಲ ಚೆನ್ನಾಗಿ ಮಾಡಿದ್ರು. ಅದನ್ನು ಮೈನ ಏಟು ಬಿದ್ದಿದ್ದೇನು ಅಂತಂದ್ರೆ ನಮ್ಮ ಉದಯ್ ಕುಮಾರ್ ಮಗ ಮಾಡಬೇಕಾಯಿತು. ಪ್ರಸಾದ್ ಅಂತ, ಪ್ರಸಾದ್ ಉದಯ್ ಕುಮಾರ್ ಮಗ. ಓಕೆ. ಅವ್ರ ತಂದೆ ಅದು ಏನು ಮಾಡಿದ್ರು ಮನಸ್ಸಿಗೆ ಬಂತೋ ಏನೋ ಗೊತ್ತಿಲ್ಲ, ಅವರು ಬೇಡ ಅಂಥೇಳಿ ಟೆಲಿಗ್ರಾಮ್ ಕಳಿಸ್ಬಿಟ್ರು. ಆ ಮೈಸೂರು ದಾಸ್ ಪ್ರಕಾಶಲ್ಲಿ ಇಳ್ಕೊಂಡಿದ್ದೆ. ಶೂಟಿಂಗ್ ಮಾಡಿ ಹೋಗಬೇಕು. ಏನು ಮಾಡೋದು ಆವಾಗ ಆ ಹುಡುಗನ ಹಿಡ್ಕೊಂಡು ಅವ್ನು ಮೈಕೋದಲ್ಲಿದ್ದ. ಅವ್ನ ಕೈಲಿ ಮಾಡಿಸಿದ್ರು. ಆ ಗುಬ್ಬಿ ವೀರಣ್ಣನ ಮೊಮ್ಮಗಳು ಅವಳು ಏನು, ಹಾಗಾಗಿ ಅದು ಪಿಕ್ಚರ್ ಆಗೋಯಿತು. ಆಮೇಲೆ ದಂಡಿ ಮುಂಡ ಮಾಡೋದು. ಅದಾದಮೇಲೆ ಹಠಕ್ಕೆ ನಿಂತರು. ಭಗವಂತ ಕೈ ನಿಂತ. ಮಾನವ ಸ್ವರ ನೀವೇ ಮಾಡೋದು ಗೊತ್ತಾ ನಿಮಗೆ. ಅದರಲ್ಲಿ ನನಗೆ ತುಂಬ ಆಸೆ ಇತ್ತು. ನನಗೆ ತಮಾಷೆ ಮಾಡೋರು ಇದೇ ಥರ ಬಿಡ್ಬಿಡು, ರಮಣನ ಬಿಗ್ಗ ಹಿಡ್ಕೊಂಡ್ರು ಗಾಳಿಯಿಂದ ಹಾರೋಗ್ಬಿಡ್ತಾನೆ ಹೇಗೆ ಅಂತ. ನೀನೇ ಸಾಕಿದ ಗಿಣಿಲಿ ಇದೆಲ್ಲ ಹಾಕಿದ್ರಲ್ಲ. ನನಗೆ ಅದರಲ್ಲಿ ಏನು ಅಂದರೆ ಹಾಡು ಬರ್ಸಿದಾಗಲೇ ಅವರು ಐಡಿಯಾ ಪಿಕ್ಚರೈಸ್ ಮಾಡ್ಕೊಳ್ಳೋದು. ನಿಮಗೆ ಗೊತ್ತಿದೆ ಸಿನಿಮಾದ ಹೇಗೆ ಏನು ಒಂದು ಐಡಿಯಾ ಇರೋದು. ಹೂವಾಗಿ ಅರಳಿ ನಂಗೆ ರಿಪೀಟ್ ಬರುತ್ತಲ್ಲ. ಹೌದೌದು. ಹೂವಾಗಿ ಅರಳಿ ಹಾವಾಗಿ ಕೆರಳಿ. ನಾನು ಹಾಗೆ ಪಿಕ್ಚರ್ ಮಾಡಿಸ್ಬೇಕು ಅಂತ. ಬಟ್ ಅದನ್ನು ತೊಗೊಂಡು ಹೋಗಿತ್ತಿಲ್ಲ. ಕೊನೆಗೆ ಹಾವು ತರಿಸಿದೆ ನಾನು. ಬೀಸೋ ಗಾಳಿ ಬಿರುಗಾಳಿಯಾಗಿ. ಅದು ಸಾಹಿತ್ಯ ಸರಳವಾಗಿದೆ. ಬಟ್ ನೀವು ವಿಜುವಲ್ ಆದರೆ ಎಷ್ಟು ಮಜಾ ಇರುತ್ತೆ. ಬೀಸೋ ಗಾಳಿ ಬಿರುಗಾಳಿ ಅಂದರೆ ಆ ವಿಧಿ ಅನ್ನೋದು ಏನು ಮಾಡುತ್ತೆ ನೋಡಿ, ಬೀಸ್ತಾ ಇರುತ್ತೆ. ಅಂಥ ಗಾಳಿ ಒಬ್ಬ ಮನುಷ್ಯನ ತೊಗೊಂಡೋಗಿ ಸಾವನ್ನು ಹಿಂಡುತ್ತೆ ಅಂದರೆ. ಹೂವಾಗಿ ಅರಳಿ ಹಾವಾಗಿ ಕೆರಳಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಹಂಗೆಲ್ಲ ಮಾಡಬೇಕು ಅಂತೆಲ್ಲ ಮಾಡಿದ್ವಿ. ಬಂತಲ್ಲ, ಎಫೆಕ್ಟ್ ಆಯಿತು. ಅದು ನಾವು ತರಿಸಿದ್ದು ಗಿಳಿ ಹಾವೆಲ್ಲ ನಾನೇ ಬಲವಂತ ಮಾಡಿದ್ದು. ಇವನ್ ಮಳೆನೂ ಅಷ್ಟೇ, ಬಸವರಾಜು ಅಲ್ಲಿ ಒಂದು ಮಾಂಟೇಜ್ ಶಾಟ್ ಇದೆ. ಓಕೆ. ಆ ನೀರೊಳಗೆಲ್ಲ ಹೋಗ್ತಾ ಇರ್ತಾರೆ. ನಾವು ನಿಮಗೆ ಗೊತ್ತಿರುವಾಗ ಅವಾಗೆಲ್ಲ ಹೂವಾಗಿ ಅರಳಿ ಹಾವಾಗಿ ಕೆರಳಿ ಯಾಕಂದ್ರೆ ರಿಪೀಟ್ ಇದೆ. ಹೌದು. ಅಲ್ಲೇ ಆಡಿಯನ್ಸ್ ಮೇಲೆ ಪರಿಣಾಮ ಬೀರಬೇಕು, ಡೈರೆಕ್ಟ್ರಿಗೆ ಹೆಸರು ಬರಬೇಕು, ಆರ್ಟಿಸ್ಟ್ಗಳು ಎಲ್ರಿಗೂ. ಒಬ್ಬ ಕ್ಯಾಮ್ರಾಮನ್ ಇರ್ಬೋದು, ಮೈನ್ ಅವರೇನೆ. ನಾವು ಹಿಂದೆ ನಿಂತ್ಕೊಂಡು ಇದು ಮಾಡ್ಬೋದು, ಏನೇ ಮಾಡ್ಬೋದು, ಆರ್ಟಿಸ್ಟ್ಗಳು ಹಾಗೆ ಹೇಗೆ ಅನ್ಬೋದು, ಕಂಟಿನ್ಯೂ ನೋಡ್ಬೋದು. ಏನೇ ಮಾಡಿದ್ರು ಹೆಸರು ಬರೋದು ಯಾರಿಗೆ? ಡೈರೆಕ್ಟ್ರಿಗೆ. ಪ್ಲಸ್ ಅದ್ರಲ್ಲಿ ಆ್ಯಕ್ಟ್ ಮಾಡಿರೋ ಬರುತ್ತೆ. ಹೌದೌದು, ಅದು ತೆರೆ ಮೇಲೆ ನೋಡ್ತೀವಲ್ಲ, ನೋಡೋ ಹಾಗೆ ಮಾಡಿಸ್ತಾರೆ. ಯಾಕಂದ್ರೆ ಆ ಪಾರ್ಟ್ಗೆ ನೀನೇ ಅಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿದ್ರು, ಮ್ಯೂಸಿಕ್ ಹಾಕಲ್ಲ. ಎಸ್ ಪಿ ಆಡುವಾಗ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿರ್ತಾರೆ. ಅಲ್ಲಲ್ಲ, ಇನ್ನು ಮೇಲೆ ಹೈ ಪಿಚ್ಚು, ಅದು ಹೈ ಪಿಚ್ಚು. ನೀನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿ. ಅಲ್ಲಿ ಟ್ರೆಸ್ ಮಾಡಿದ್ದಾರೆ, ಬಿಡಿಸಿ ಪಾದ ನೋಡಿ. ಹೌದು, ಬೆಳೆದ ಅಂತ ಹೇಳಲ್ಲ. ನೀನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತ್ತಲ್ಲೋ ಅಂದರೆ ಆಡಿಯನ್ಸ್ಗೆ ಪರಿಣಾಮ ಬೀರುತ್ತೆ. ಹಾಗೆ ಅಲ್ಲಿ ವಿಜುವಲ್ ಕೂಡ ಅಷ್ಟೇ ನೋಡ್ತಾ ಇದ್ರೆ. ಈಗ ಅಲ್ಲಿ ಆ ಗಾಳಿ ಅಷ್ಟೇ, ಅದು ನ್ಯಾಚುರಲ್ ಬಾಂಬ್. ನಾವು ಇದು ಮಾಡಿ ತರಿಸಿ ಮಾಡಿದ್ದೆಲ್ಲ ಅಲ್ಲ, ಒರಿಜಿನಲ್. ಅದು ಸುಡ್ಬೇಕಾರೆ ಏನು ಹೇಳಿದ್ನಲ್ಲ ನಿಮಗೆ, ರಮಣನ ಬಿಗಿಯಾಗಿ ಹಿಡ್ಕೊಂಡ್ರೆ ಗಾಡಿ ಹಾರೋಗ್ಬಿಡ್ತಾನೆ ಹಾಗೆ ಅಂತ. ಹಾಗೆ ಅದರಲ್ಲಿ ಅದು ಎಷ್ಟು ಅರ್ಥ ಇದೆ. ಬರ್ಸು ಅವ್ರಿಗೆ ಪಿಕ್ಚರೈಸ್ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಒಮ್ಮೊಮ್ಮೆ ಏನಾಗುತ್ತೆ ಅದೆಲ್ಲ ತರಿಸ್ಬೇಕು ಮಾಡಬೇಕು ಅಂತ ಮನಸ್ಸಿಗೆ ಬಂದಿದ್ದಲ್ಲೇ ಇರ್ಬೋದು, ಮತ್ತು ಮನಿಬೋದು. ಎಷ್ಟೇ ಸರ್ವಜ್ಞ ಅದನ್ನು ಇದು ಮಾಡ್ತಾರೆ. ಯಾಕೆಂದರೆ ಎಲ್ಲ ಪಿಕ್ಚರ್ನಲ್ಲೂ ಅಷ್ಟೇ
ಎಡ್ಕಲ್ ಗುಡ್ಡ ಇರ್ಬೋದು ಮತ್ತೊಂದು ಇರ್ಬೋದು ಏನೇ ಮಾಡಿದ್ರು ಅಂಥ ಹಾಡುಗಳನ್ನ ಮಾಡಿ ಪಿಕ್ಚರೈಸ್ ಮಾಡಿಸಿ ಇದು ಮಾಡಿದ್ಮೇಲೆ ಈಗ ನೋಡಿ ನಮ್ಮ ಎಡ್ಕಲ್ ಗುಡ್ಡದಲ್ಲಿ ಶಿವರಾಮಣ್ಣ ಅಂತ ಹೇಳ್ತಾರೆ. ನರೇಂದ್ರ ಬಾಬು ಅಂತಿದ್ರು ಗೊತ್ತಿರ್ಬೇಕು. ಓಕೆ. ಗುಂಡಿನ ಮತ್ತೆ ಗಮ್ಮತ್ತು ಅಳತ ಮೀರಿದರೆ ಆಪತ್ತು ಹೌದು ಅಲ್ವಾ? ಆ ಥರ ಹಾಡು ಆ ಥರ ಬಡಿಸೋರಿಲ್ಲ. ಹಾಗೆ ನಿಮಗೇನಾಗುತ್ತೆ ಅಂದರೆ ಬೀಸೋ ಗಾಳಿ ಬಿರುಗಾಳಿಯಾಗಿ ಯಾಕೆ ಬರ್ಸಿದ್ರು ಹಾಗೆ ಅಂದರೆ ಇವ್ರಿಗೇನು ಗೊತ್ತಿಲ್ಲ ಮುಂದೆ ಏನಾಗುತ್ತೆ. ಇವಾಗ ನೀವು 4 ಗಂಟೆಗೆ ಹೇಳಿದ್ರೆ ನಾನು 3 ಗಂಟೆಗೆ ಬರ್ತೀನಿ ನಾನು ಬರಲಿಲ್ಲ ಅಂದಾಗ ಏನಾಗುತ್ತೆ, ನಿಮ್ಗೆ ಎಷ್ಟೇ ಅನುಭವ ಆಯಿತು ಯಾಕೆ ಬರಲಿಲ್ಲ ರಮಣ ತವಕ ಜಾಗ ಸಿಕ್ಕಲಿಲ್ಲ ಅನ್ನೋದಾಗ ಮತ್ತೊಂದಿಲ್ಲ. ಅಂದರೆ ನಾವೇನಾಗಿತ್ತು ಪೂರ್ಣ ಒಂದು ಎಲ್ಲಿ ನಂಬಿಕೆ ಇರುತ್ತೆ ಆ ನಂಬಿಕೆ ಅನ್ನೋದು ನಾಶವಾದಾಗ ಏನಾಗುತ್ತೆ, ಅವನು ಎಷ್ಟೇ ಒಳ್ಳೆಯವನಾಗಲಿ ದೈವಾಂಶ ಸಂಭೂತನಾಗಲಿ, ಹೆಣ್ಣಿಗೋಸ್ಕರ ರಾಜ ಮಹಾರಾಜರು ದೇವತೆಗಳು ಹೊರಟೋಗ್ಬಿಟ್ರೆ ನಿಮ್ಗೆ ಗೊತ್ತಿರೋ ಹಾಗೆ. ಇನ್ನು ಅವನ ನರಮನುಷ್ಯರು. ಇವು ನಾವು ಅಷ್ಟೇ ಅಯ್ಯೋ ಕೊಲೆ ಮಾಡ್ಬಿಟ್ಟು ಅದು ಮಾಡ್ಬಿಟ್ಟು ಹೀಗೆ ಹಾಗೆ ಅಂತ ಹೇಳ್ತೀವಿ ನಾವು. ಅಲ್ಲ, ಬೇರೆ ಯಾರ ಬಗ್ಗೆ ಆದರೂ ನಾವು ಹಾಗೆ ಮಾತಾಡ್ಲಿಕ್ಕೆ ಆಗಲ್ಲ. ಬಟ್ ಪುಟ್ಟಣ್ಣ ಹೇಗೆ ಅಂದರೆ ಇಷ್ಟು ಬ್ಯುಸಿಯಾಗಿದ್ದವರು, ಇಷ್ಟು ಕತೆ ಬಗ್ಗೆ ಇದ್ದರೂ ಕೂಡ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ನೋಡಿ ಒಂದು ಹೇಳ್ತೀನಿ ನೀವು ಕೇಳಿದ್ದಕ್ಕೆ. ಇದೇ ಅವರ ಅಣ್ಣ ಪ್ರಭಾಕರ್ ಶಾಸ್ತ್ರಿಗಳು ಮತ್ತೆ ನೋಡೋಣ ದೇವರು ಪುಟ್ಟಣ್ಣ ಕನಕದಾಸರು ದೇವರು 1 ಕೊಟ್ಟು 10 ಕಿತ್ಕೋತಾನೆ ಅಂತ. ಯಾರು ಯಾವ ಪುಸ್ತಕದಲ್ಲಿ ಯಾವ ಗ್ರಂಥದಲ್ಲಿ ಇದೆ ಹೇಳಿ. 1 ಕೊಡ್ತಾನಂತೆ ದೇವರು, 10 ಕಿತ್ಕೋತಾನಂತೆ. ಇವನ್ ನೀವು ಕೆಲವು ಆರ್ಟಿಸ್ಟ್ಗಳನ್ನೇ ತಗೊಳ್ಳಿ, ಕೋಟ್ಯಾಂತರ ರೂಪಾಯಿ ತಗೋತೀಯ. ನಮಗೆ ಒಂದು ಪಿಕ್ಚರ್ಗೆ 500 ರೂಪಾಯಿ, ಇಡೀ ಪಿಕ್ಚರ್ಗೆ 500 ರೂಪಾಯಿ. ಇದೇ ಶರ್ಪಂಜರ್ 8 ಲಕ್ಷ 9 ಲಕ್ಷ ನಾಗರಾವ್ ಇರ್ಬೋದು ಎಲ್ಲ ಅಷ್ಟೇ. ಆಮೇಲೆ ಬಾಲಾಜಿ ರವಿಚಂದ್ರನ್ ತಮ್ಮ ಹೇಳಿದ್ರು ಆವಾಗ 15 ಅದು ಸ್ಕೋಪ್ ಮಾಡೋದು, ಅವಾಗ ಜಾಸ್ತಿ ಆಯ್ತು 15 ಲಕ್ಷ ಮಾಡಿರ್ಬೋದು. ಆಮೇಲೆ ಹೇಳಿದೆ ರಂಗನಾಯಕಿ ಅದರಿಂದ ಕಾಸ್ಟ್ಯೂಮ್ಸು ಕೆಲವು ಕಳ್ತನ ಮಾಡಿದ್ರು. ಆಮೇಲೆ ಕೊನೆಯಲ್ಲಿ ಮ್ಯಾನೇಜರ್ ಹೆಸರು ಹೇಳಬಾರ್ದು, ಪಾತ್ರಗಳೆಲ್ಲ ತರಿಸ್ಬಿಡಿ. 8-10 ದಿವಸ ಇದೆ ಹೇಳಿದೆ ತಿಮ್ಮಣ್ಣವ್ರೆ, ಇನ್ನಿರೋದು 8-10 ದಿವಸ ಶೂಟಿಂಗು, ಅದಕ್ಕೆ ಯಾಕೆ ಲಕ್ಷಾಂತರ ರೂಪಾಯಿ ಪಾತ್ರ ಹಾಕ್ತೀರಾ ಅಂದರು. ಅವಾಗ ಸಂಬಳ ಮಾಡಿ ಕೊನೆಗೆ ನನಗೆ ಸಂಬಳ ಪೂರ್ತಿ ದುಡ್ಡು ಕೊಟ್ಟಿದ್ದು ನಾನು ಒಬ್ಬನಿಗೆ. ಪುಟ್ಟಣ್ಣ ಕ್ಲಾಪ್ ಬೋರ್ಡಲ್ಲಿ ಹೊಡಿತಾ ಇದ್ರು ಅಂತ ಒಂದು ಸುದ್ದಿ. ಕೋಪ ಬಂದರೆ ಒಂದು ಏಟ್ ಹೊಡೆಯೋರು, ಇಲ್ಲ ಅದನ್ನ ಹೇಳೋದು. ಕೋಪಿಷ್ಟ. ಹೌದು, ನಿಮ್ಗೆ ಕೋಪ ಇದ್ದು ಸದ್ಗತಿ ಆಯಿತು, ನೀವು ಇಂಥ ಸಿನಿಮಾಗಳನ್ನೆಲ್ಲ ಮಾಡೋಕ್ಕೆ ಆಗಲ್ಲ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಕಲ್ಪನಾ ಮದುವೆ ಆಗದೆ ಇದ್ರು ಅವ್ಳು ಲೈಫ್ ಕೊಟ್ಟವ್ರು ಯಾರು? ಕಲ್ಪನಾ ಅಂತ ಹೇಳಿದ್ರೆ ಶರ್ಪಂಜರ. ಶರ್ಪಂಜರನೇ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ. ಕಲ್ಪನಾ ಅಷ್ಟೊಂದು ಹಚ್ಚಿಕೊಳ್ಳಿಲ್ವ ಪುಟ್ಟಣ್ಣ? ಹಚ್ಕೊಂಡಿದ್ರು, ಅದರಿಂದನೇ ಅಷ್ಟು ಮಾಡಿದ್ದವರು. ಗಿಜ ಪೂಜೆ ಮಾಡಿಸೋರಲ್ಲ, ಕಣ್ಣು ಕರೆ ಮಾಡಿಸೋದ್ರಲ್ಲ, ಶರ್ಪಂಜರ ಮಾಡಿಸಿಲ್ಲಲ್ಲ. ಕಲ್ಪನಾ ಪ್ರತಿಭೆ ಇದೆ, ಅದನ್ನು ಮಾಡಿಸಿದ್ರು. ಇಲ್ಲ, ಯಾವುದೇ ಒಬ್ಬ ಕಲಾವಿದ ಇರಲಿ ಯಾರಿಗೂ ಫಸ್ಟ್ ಪ್ರತಿಭೆ ಅನ್ನೋದು ಇರೋಲ್ಲ. ಗುರುವಿಗೆ ತಿರುಮಂತ್ರ ಮಾಡಿದ್ರು, 20 ವರ್ಷ ಕೆಲಸ ಮಾಡಿದ್ದಾರೆ ಲೆಕ್ಕ ಹಾಕೊಳ್ಳಿ. ಇವರು ರಾಜ್ಕುಮಾರೇ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲ ಪಾತ್ರಕ್ಕೂ ಅವ್ನು ಹೊಸಬನಾಗ್ತಾನೆ. ಆ ಕಲ್ಪನಲ್ಲಿ ಏನಿತ್ತು ಅಂದ್ರೆ ಆ ಕಲ್ಪನೆ ಕಂಡಿದೆಯಲ್ಲ, ಆ ಕಣ್ಣೇ ಸಾಕು, ಯಾವ ಆರ್ಟಿಸ್ಟ್ಗೂ ಇಲ್ಲ. ಬೇಕಾದ್ರೆ ಯಾರು ಎದುರುಗಡೆ ಬೇಕಾದ್ರೆ ಹೇಳ್ತೀನಿ. ಹೂವನ್ನ ಕುಸುಮಿಸಿ ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ಹೊಸಯಿಸಿತು. ನೀವು ಶರ್ಪಂಜರದಂತಲ್ಲಿ ಯಾವ ಹೀರೋಯಿನ್ ಮತ್ತೆ ಯಾರು ಪುಟ್ಟಣ್ಣ ಕಾಲ ಬಂದರೂ ಅದು ಮಾಡೋಕ್ಕಾಗಲ್ಲ. ಮುತ್ತುಗದ ಹೂವು